ಹಾಯ್ ಹೆಲೋ ನಮಸ್ಕಾರ. ಇವತ್ತು ಬಾಲ್ಯದ ನೆನಪು ನಿಮಗೆ ಮರುಕಳಿಸುತ್ತೇನೆ. ಏನೆಂದರೆ ಅದು ನನ್ನ ಮಗನಿಂದ. ನನ್ನ ಮಗ, ಅಮ್ಮ ನೀನು ಯಾವಾಗೂ ಹೇಳ್ತಿರ್ತೀಯಲ್ಲ, ನೀನು ಸಣ್ಣ ಹುಡುಗಿ ಇದ್ದಾಗ ಈ ಥರ ಯಾವಾಗೂ ಫ್ರೈ ಮಾಡ್ಕೊಂಡು ತಿಂತಿರ್ತೀಯ ಅಂತ ಹೇಳ್ತಿರ್ತೀಯಲ್ಲ, ಆ ಥರ ನನಗೆ ಒಂದು ಸರಿ ಮಾಡಿಕೊಡಮ್ಮ ಅಂದ. ನಾನು ಸರಿ ಆಯಿತು ಮಗನೇ, ನಿನ್ನ ಆಸೆಯಂತೆ ನೆರವೇರಿಸುತ್ತೇನೆ ಅಂತ ಅವನ ಆಸೆನೂ ನೆರವೇರಿಸುತ್ತಿದ್ದೇನೆ. ಇದು 90 ಕಿಡ್ಸ್ ಎಲ್ಲರಿಗೂ ನೆನಪಿರುತ್ತೆ. ಈ ಥರ ಸಣ್ಣ ಹುಡುಗರು ಇದ್ದಾಗ ಮಾಡ್ಕೊಂಡು ತಿಂತಾ ಇರ್ತಾರೆ. ನನಗೂ ನೆನಪಿದೆ. ಇವಾಗ ಅದೇ ಮಾಡೋಕ್ಕೆ ಮಾವಿನಕಾಯಿ ಕಟ್ ಮಾಡ್ತಿದ್ದೀನಿ. ನನ್ನ ಮಗನ ಆಸೆ ನೆರವೇರಿಸುತ್ತೀನಿ. ಇವಾಗ 2 ಮಾವಿನಕಾಯಿ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊತಿದ್ದೀನಿ ನೋಡಿ. ದೊಡ್ಡ ಸೈಜ್ ಬೇಡ, ಸಣ್ಣದಾಗಿ ಕಟ್ ಮಾಡ್ಕೊತಿದ್ದೀನಿ. ಇಲ್ಲಿ ನೋಡಿ, ಆಸೆ ಯಾಕೆ ಅಂತ ಹೇಳಿ ಸಣ್ಣದಾಗಿ ಕಟ್ ಮಾಡಿ ಎಲ್ಲ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಕಟ್ ಮಾಡ್ತಾ ಕೂತ್ಕೊಂಡಿದ್ದೆ. ಹೀಗೆ ನಮ್ಮ ಮನೆ ಪಕ್ಕ ಬಂದು ಮೀಶೋನಾಗೆ ಏನೋ ಬುಕ್ ಮಾಡಬೇಕು, ನನಗೆ ಗೊತ್ತಾಗ್ತಿಲ್ಲ ಅದೇನಂತ. ಒಂದು ಸರಿ ನನಗೆ ಬುಕ್ ಮಾಡಿ ತೋರಿಸು ಅಂತ ಅಂತು. ಅಲ್ಲಿ ಮಾತಾಡ್ಕೊಂಡು ಮಾವಿನಕಾಯಿ ಕೊಯ್ಯೋದೇ ಮರ್ತುಬಿಟ್ಟೆ ನಾನು. ಹಂಗೆ ಮಾತಾಡ್ಕೊಂಡು ನಾನು ಆ ಮೀಶೋನಲ್ಲಿ ಬುಕ್ ಮಾಡಿಕೊಟ್ಟೆ. ಅದು ಪ್ರಾಡಕ್ಟ್ ಹೆಂಗೈತೆ ಅಂತ ಅವಕ್ಕ ನೋಡ್ತಾ ಕೂತ್ಕೊಂಡೈತೆ. ನನ್ನ ಕೆಲಸ ನಾನು ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, ನನ್ನ ಮಗ ತಿರ್ಗಾ ಅಳ್ತಾನೆ, ಅಮ್ಮ ನೀನು ನನಗೆ ಮಾಡಿಕೊಟ್ಟಿಲ್ಲ ಅಂತ ಅಳ್ತಿದ್ದಾನೆ. ಅದಕ್ಕೆ ಬೇಗ ಕಟ್ ಮಾಡಿಕೊಂಡು ನೀರಾಗಿ ತೊಳ್ಕೊಂಡು ಇವಾಗ ನೋಡಿ ಉಪ್ಪು, ಖಾರ, ಅರಿಶಿನ ಪುಡಿ ಈಗೆಲ್ಲ ಉದಿಸ್ತಾ ಇದ್ದೀನಿ. ಫಸ್ಟು ಕಟ್ ಮಾಡಿಟ್ಕೊಂಡಿರೋ ಮಾವಿನಕಾಯಲ್ಲಿ ಈ ಥರ ಅರಿಶಿನ ಪುಡಿ, ಉಪ್ಪು, ಖಾರ, ಇಲ್ಲಿ ನೋಡಿ ನಿಮ್ಗೆ ಇನ್ನೊಂದು ಸರಿ ತೋರಿಸ್ತೀನಿ. ಇಲ್ಲಿ ನೋಡಿ, ಖಾರ, ಉಪ್ಪು, ಅರಿಶಿನ ಕಟ್ ಮಾಡಿಟ್ಕೊಂಡಿರೋ ಮಾವಿನಕಾಯಲ್ಲಿ ಈ ಥರ ಮೆಲ್ಲಕ್ಕೆ ಉದುರಿಸ್ಬೇಕು. ಉಪ್ಪು, ಖಾರ, ಅರಿಶಿನ ಪುಡಿ ಈ ಥರ ಕಲಸಿಟ್ಕೋಬೇಕು. ಒಂದು ಸ್ವಲ್ಪ ನೀರಿನಂಶ ಎಲ್ಲ ಬಿಟ್ಕೊಳೋವರೆಗೂ ಹಿಂಗೆಲ್ಲ ಕಲಿಸ್ಕೋಬೇಕು. ಇಲ್ಲಿ ನೋಡಿ ಇನ್ನೊಂದು ಸರಿ ಹಾಕ್ತಿದ್ದೀನಿ. ಇನ್ನೊಂದು ಸರಿ ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಈ ಥರ ನಾವು ಸಣ್ಣ ಹುಡುಗರಿದ್ದಾಗೆಲ್ಲ ಈ ಥರ ಮಾಡ್ಕೊಂಡು ತಿಂತಿದ್ವಿ. ನನ್ನ ಮಗನ ಕೂಡ ಈ ಥರ ಶೇರ್ ಮಾಡ್ಕೊತಿದ್ದೆ. ಮಾವಿನಕಾಯಿ ನೋಡ್ದಂಗೆಲ್ಲ ನೋಡು ಮಗನೇ, ಈ ಥರ ನಾವೆಲ್ಲ ಮಾಡ್ಕೊಂಡು ತಿಂತಿದ್ವಿ. ನಿನಗೂ ಮಾವಿನಕಾಯಿ ಸೀಸನ್ ಬಂದರೆ ನಿನಗೂ ಮಾಡಿಕೊಡ್ತೀನಿ ಅಂತ ಹೇಳಿದ ಮಾತು ಇವಾಗ ನನ್ನ ಮಗ ಮಾವಿನಕಾಯಿ ನೋಡಿ ತಂದುಕೊಟ್ಟ ತಕ್ಷಣ ನನ್ನ ಮಗನ ಆಸೆ ನೆರವೇರಿಸ್ಬೇಕಲ್ಲ, ಅದಕ್ಕೆ ನೋಡಿ ಈ ಥರ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬಾಣಲಿಯಲ್ಲಿ ಎಣ್ಣೆ ಹಾಕ್ತೆ, ಸಾಸಿವೆ ಹಾಕ್ತೆ. ಇವಾಗ 4-5 ಎಲೆ ಕರಿಬೇವು, ಒಣಗಿದ ಕರಿಬೇವು. ಈ ಥರ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ರಿ, ಚೆನ್ನಾಗಿರುತ್ತೆ. ನೀರಿನಂಶ ಎಲ್ಲ ಬಿಟ್ಕೊಂಡಿದೆ. ಉಪ್ಪು ಖಾರ ಹಾಕಿದ ತಕ್ಷಣ ಇವಾಗ ನೋಡಿ ಅದೆಲ್ಲ ಡ್ರೈ ಆದಮೇಲೆ ಒಂದು ಸ್ವಲ್ಪ ಕರಿಬೇವು ರೋಸ್ಟ್ ಆಗಬೇಕು, ಡ್ರೈ ಆಗಬೇಕು. ಆವಾಗ ಮಾವಿನಕಾಯಿ ಹಾಕ್ತೀನಿ ನಾನು. ನೋಡಿ ಇಲ್ಲಿ ನೋಡಿ, ಲೋ ಫ್ಲೇಮಿಗಿಟ್ಟು ಈ ಥರ ಬೇಗ ಕಲಿಸ್ಕೊಳ್ಳಿಲ್ಲ ಅಂದರೆ ಅದೆಲ್ಲ ಸೀದೋಗುತ್ತೆ, ಟೇಸ್ಟ್ ಚೆನ್ನಾಗಿರಲ್ಲ. ನೋಡಿ ಫೈನಲ್ಲಿ ಈ ಥರ ಬಂದಿದೆ. ಇವಾಗ ಅಯಾನ್ ನನ್ನ ಮಗ ಫ್ರೆಂಡ್ಸ್ ಎಲ್ಲರೂ ಬಂದು ಕೂತ್ಕೊಂಡು ತಿಂತಿದ್ದಾರೆ. ಇವನು ನನ್ನ ಸಣ್ಣ ಮಗ, ಅಯಾನ್ ನನ್ನ ಮಗ. ಅವರಿಬ್ಬರು ಅಯಾನ್ ಫ್ರೆಂಡ್ಸು. ಅವರೆಲ್ಲ ರುಚಿಯಾಗೈತೆ, ನನಗೂ ಈ ಥರ ಇನ್ನೊಂದು ಸರಿ ಮಾಡಿಕೊಡ್ರಿ ಅಂತ ತಿಂತಾ ಇದ್ದಾರೆ. ಲವ್ ಯು ಆಲ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.